ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಒಬ್ಬ ಹುಡುಗನನ್ನು ಎಲ್ಲರೂ ಅವಮಾನ ಮಾಡ್ತಿರ್ತಾರೆ ಮತ್ತು ಅವನ್ನ ನೋಡಿ ನಗ್ತಾ ಇರ್ತಾರೆ. ಅವನ ಫ್ಯಾಮಿಲಿ ಕೂಡ ಅವನಿಗೆ ಮರ್ಯಾದೆ ಕೊಡ್ತಾ ಇರಲ್ಲ. ಆದರೆ 2 ವರ್ಷಗಳ ನಂತರ ಏನಾಯಿತು ಅಂದರೆ, ಅವನ್ನ ನೋಡಿ ನಗ್ತಾ ಇದ್ದವರು, ಅವನ್ನ ಅವಮಾನ ಮಾಡಿದವರು ಇವತ್ತು ಅವನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂಥರ ಸಿನಿಮಾ ಸ್ಟೋರಿ ಥರ ಇದೆ ಅನಿಸ್ತಾ ಇದೆಯಾ? ಆದರೆ ಇದು ನಿಜವಾದ ಘಟನೆ. ತನ್ನ ಕಷ್ಟಗಳನ್ನು, ಅವಮಾನಗಳನ್ನು, ಜೀವನದ ಏರಿಳಿತಗಳನ್ನು ಅನುಭವಿಸಿದ ಒಬ್ಬ ಮನುಷ್ಯನ ಸ್ಟೋರಿ ನಿಜಕ್ಕೂ ಸಿನಿಮಾ ಸ್ಟೋರಿ ಥರನೇ ಇರ್ತದೆ. ಈ ಸ್ಟೋರಿಯಲ್ಲಿ ಹೀರೋ ಕೂಡ ಅಂಥವನೇ. ತನ್ನ ಕಷ್ಟಗಳನ್ನು ದಾಟಿ ಸಕ್ಸಸ್ಫುಲ್ ಮ್ಯಾನ್ ಆಗಿದ್ದಾನೆ. ಹಾಗಾದರೆ ಈತ ಯಾರು? ಇವನು ಮಾಡಿದ ಸಾಧನೆಯಾದರೂ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆಫ್ರಿಕಾದಲ್ಲಿ ನೆಲೆಸಿರುವ ಮಲ್ಕಮ್ನ ಸ್ಟೋರಿ 2012ರಲ್ಲಿ ಶುರುವಾಗ್ತದೆ. ಈತ ಒಬ್ಬ ಬಡ ಕುಟುಂಬಕ್ಕೆ ಸೇರಿದವನು. ಇವನ ಕುಟುಂಬದಲ್ಲಿ ಯಾರೂ ಓದಿಕೊಂಡಿರುವುದಿಲ್ಲ. ಇವರು ಎಷ್ಟರ ಮಟ್ಟಿಗೆ ಬಡವರೆಂದರೆ ಇವರ ಮನೆಯಲ್ಲಿ ಕರೆಂಟ್ ಸಹ ಇರುವುದಿಲ್ಲ. ನೀವೇ ಒಮ್ಮೆ ಯೋಚಿಸಿ ನೋಡಿ, ಇಂತಹ ಪರಿಸ್ಥಿತಿಯಲ್ಲಿ ಅವರು ಹೇಗೆ ಜೀವನ ನಡೆಸಬೇಕು? ಆಫ್ರಿಕಾದಲ್ಲಿ ನೆಲೆಸಿರುವ ಕೆಲ ಕುಟುಂಬಗಳ ಜೀವನ ಹೇಗಿರುತ್ತದೆ ಎಂಬುದು ನಿಮಗೆ ತಿಳಿದಿರುತ್ತದೆ. ಏಕೆಂದರೆ ಅಲ್ಲಿನ ಲಿವಿಂಗ್ ಸ್ಟ್ಯಾಂಡರ್ಡ್ ತುಂಬ ಲೋ ಇರುತ್ತದೆ. ಕಡಿಮೆ ಖರ್ಚಿನಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಾರೆ. ಆಫ್ರಿಕಾದಲ್ಲಿ ವಾಸವಿರುವ ಮಾಲ್ಕಮ್ ಕುಟುಂಬಕ್ಕೂ ಸಹ ಹೊಟ್ಟೆ ತುಂಬ ತಿನ್ನುವುದಕ್ಕೆ ಆಹಾರ ದೊರೆತರೆ ಅದೊಂದು ಅಚೀವ್ಮೆಂಟ್ ಅಂತಾನೆ ಕರೀಬಹುದು. ಮಲ್ಕಮ್ ಬೆಳೆದು ದೊಡ್ಡವನಾದ ಮೇಲೂ ಅವರ ಕುಟುಂಬ ಇನ್ನೂ ಶೋಚನೀಯ ಪರಿಸ್ಥಿತಿಯಲ್ಲಿ ಇರುತ್ತದೆ. ಇವರ ತಂದೆ ಕೂಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಮತ್ತು ಬಂದ ಹಣವನ್ನೆಲ್ಲ ಇಸ್ವಿಟಾಡಿ ಸೋಲ್ತಾ ಇರ್ತಾರೆ. ಆದ್ದರಿಂದ ಹಣ ಉಳಿತಾ ಇರಲಿಲ್ಲ. ಪರಿಸ್ಥಿತಿ ಎಷ್ಟು ಘೋರವಾಗಿ ಬದಲಾಯಿತೆಂದರೆ ಇವರೆಲ್ಲರಿಗೂ ಒಪ್ಪತ್ತಿನ ಊಟಕ್ಕೂ ಸಹ ಪರದಾಡುವಂತಾಯಿತು. ಆದರೂ ಸರಿ, ಮಲ್ಕಮ್ ಧೃತಿಗೆಡಲಿಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಎಂಬ ದೃಢ ನಿರ್ಧಾರದಿಂದ ಹೆಜ್ಜೆಯನ್ನು ಇಡ್ತಾನೆ. ತಿಂಡಿ ಊಟ ಇಲ್ಲದೆ ಹಗಲು ರಾತ್ರಿ ಕಷ್ಟಪಡುತ್ತಾ ಇದ್ದಾನೆ. ತನ್ನ ಫ್ಯಾಮಿಲಿಯ ಆರ್ಥಿಕ ಪರಿಸ್ಥಿತಿಯಿಂದ ಸುಧಾರಿಸಿಕೊಳ್ಳಬೇಕೆಂದು ತುಂಬ ಪ್ರಯತ್ನವನ್ನು ಪಡುತ್ತಿದ್ದಾನೆ. ಆದರೆ ನಂತರ ಅವನಿಗೆ ಜೀವನದಲ್ಲಿ ಅರ್ಥವಾಗಿದ್ದೇನೆಂದರೆ, ಸಣ್ಣ ಸಣ್ಣ ಕೂಲಿ ಕೆಲಸಗಳನ್ನು ಮಾಡಿದರೆ ಏನು ಪ್ರಯೋಜನವಿಲ್ಲ, ಯಾವುದಾದರೂ ಒಂದು ಬಿಸ್ನೆಸ್ ಮಾಡಲೇಬೇಕು ಎಂದುಕೊಳ್ಳುತ್ತಾನೆ. ಆದ್ದರಿಂದ ಮಾಲ್ಕಮ್ ತಾನು ದುಡಿದ ಕೂಲಿಯ ಹಣದಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನು ಉಳಿಸಿ ಹಳೆಯ ಟೈರ್ಗಳನ್ನು ಕೊಂಡುಕೊಳ್ತಾನೆ. ಹೀಗೆ 2 ವರ್ಷಗಳ ಕಾಲ ಹಳೆಯ ಟೈರ್ಗಳನ್ನು ಕೂಡಿಟ್ಟು ಇದರಿಂದ ತನ್ನ ಕೆಲಸವನ್ನು ಪ್ರಾರಂಭಿಸುತ್ತಾನೆ. ಹಳೆಯ ಟೈರ್ಗಳನ್ನು ಎಳೆಯಾಗಿ ಕಟ್ ಮಾಡ್ತಾನೆ. ಈತನ ಈ ಕೆಲಸವನ್ನು ನೋಡಿ ಇವನಿಗೇನು ಹುಚ್ಚಿಡ್ದಿದೆಯಾ ಅಂತ ಹೇಳಿ ಜನಗಳೆಲ್ಲ ನಗ್ತಾ ಮಾತಾಡ್ತಾ ಇರ್ತಾರೆ. ಆದರೆ ತಲೆ ಕೆಡಿಸಿಕೊಳ್ಳದ ಮಾಲ್ಕಮ್ ಇದರಿಂದ ತನ್ನ ಮೊದಲ ಪ್ರಾಡಕ್ಟನ್ನು ತಯಾರು ಮಾಡ್ತಾನೆ. ಅಂದರೆ ರಬ್ಬರ್ ಸ್ಲಿಪ್ಪರ್. ಹಳೆಯ ಟೈರ್ಗಳಿಂದ ಚಪ್ಪಲಿಗಳನ್ನು ತಯಾರು ಮಾಡಿ ಎಲ್ಲರಿಗೂ ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿದ್ದ. ಏಕೆಂದರೆ ಹಳೆಯ ಟೈರ್ಗಳಿಂದ ಮಾಡಿದ ಚಪ್ಪಲಿಗಳಿಗೆ ಖರ್ಚು ತುಂಬ ಕಡಿಮೆ ಇರುತ್ತದೆ. ಶುರುವಿನಲ್ಲಿ ಹೆಚ್ಚಿನ ಆದಾಯದ ಕಡೆಗೆ ಗಮನ ಕೊಡಲಿಲ್ಲ. ಬದಲಿಗೆ ಹೊಸ ಡಿಸೈನ್ಗಳನ್ನು ತನ್ನ ಕೈಯಿಂದಲೇ ಹೊಲಿಯುತ್ತಿದ್ದ. ಇದರಿಂದ ಅವನು ತಯಾರಿಸಿದ ಚಪ್ಪಲಿಗಳು ತುಂಬ ಸ್ಟ್ರಾಂಗ್ ಆಗಿ ಇರುತ್ತಿದ್ವು, ತುಂಬ ಬಾಳಿಕೆ ಬರ್ತಾ ಇದ್ವು. ನಂತರ ಒಮ್ಮೆಗೆ ಹಗಲು ರಾತ್ರಿ ಕಷ್ಟಪಟ್ಟು ಪ್ರಾಡಕ್ಟನ್ನು ಜಾಸ್ತಿ ಮಾಡ್ತಾನೆ. ತನ್ನ ಊರಿನ ಸಂತೆಯಲ್ಲಿ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾನೆ. ಕಡಿಮೆ ದರದಲ್ಲಿ ಉತ್ತಮ ಚಪ್ಪಲಿಗಳು ದೊರೆಯುತ್ತವೆ ಎಂದು ಜನಗಳು ಮುಗಿಬಿದ್ದು ಇವನ ಪ್ರಾಡಕ್ಟ್ಗಳನ್ನು ಖರೀದಿಸುತ್ತಿದ್ದರು. ಇದರಿಂದ ಅವನಿಗೆ ಹೆಚ್ಚಿನ ಲಾಭವಾಗುತ್ತದೆ. ಮತ್ತೆ ಹಳೆಯ ಟೈರ್ಗಳನ್ನು ಖರೀದಿಸಿ ಇನ್ನು ಹೊಸ ಡಿಸೈನ್ಗಳನ್ನು ಮಾರುಕಟ್ಟೆಗೆ ತರುತ್ತಾನೆ. ಹಾಗೆಯೇ ಇವನ ಪ್ರಾಡಕ್ಟ್ ಪಾಪ್ಯುಲಾರಿಟಿ ಎಷ್ಟಾಯಿತೆಂದರೆ, ಬೇರೆ ಊರುಗಳಿಂದ ಜನ ಬಂದು ಇವನು ತಯಾರಿಸಿದ ಚಪ್ಪಲಿಗಳನ್ನು ಖರೀದಿ ಮಾಡ್ತಾ ಇದ್ರು ಮತ್ತು ಆರ್ಡರ್ ತೆಗೆದುಕೊಂಡು ಕಸ್ಟಮರ್ಗೆ ಯಾವ ರೀತಿ ಡಿಸೈನ್ ಬೇಕೋ ಹಾಗೆಯೇ ಚಪ್ಪಲಿಗಳನ್ನು ಹೊಲೆದುಕೊಡಲು ಪ್ರಾರಂಭಿಸುತ್ತಾನೆ. ಇದಕ್ಕೆ ಅಗತ್ಯವಿರುವ ಕೆಲವು ಮಿಷಿನ್ಗಳನ್ನು ಸಹ ಈತ ಖರೀದಿಸುತ್ತಾನೆ. ಹೀಗೆ ಮಾಡುತ್ತಾ ಬಿಸ್ನೆಸ್ ಬೆಳೆಯಿತು, ತುಂಬಾ ಲಾಭವಾಯಿತು. ಇನ್ನು ಪ್ರಾಡಕ್ಟ್ಗೆ ಹೆಚ್ಚಿನ ಡಿಮ್ಯಾಂಡ್ ಇದ್ದುದರಿಂದ ಲೇಬರ್ಗಳ ಅವಶ್ಯಕತೆ ಬರುತ್ತದೆ. ಅಂದು ಇವನನ್ನು ನೋಡಿ ನಗುತ್ತಿದ್ದವರು ಇಂದು ಅವನ ಹತ್ತಿರ ಕೆಲಸಕ್ಕೆ ಸೇರಿಕೊಂಡು ತಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ. ಹಾಗೆ ಮುಂದೆ ತನ್ನದೇ ಆದ ಬ್ರ್ಯಾಂಡ್ನಲ್ಲಿ ಚಪ್ಪಲಿಯನ್ನು ತಯಾರಿಸಿ ಇಂದು ಅವನು ಆಫ್ರಿಕಾದಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಜೀವನವನ್ನು ನಡೆಸುತ್ತಿದ್ದಾನೆ. ನಿಜ ಸ್ನೇಹಿತರೆ, ನಿಜವಾದ ಸಾಧನೆ ಎಂದರೆ ಇದಲ್ಲವೇ? ನನ್ನಿಂದ ಏನೂ ಆಗದು, ನನ್ನಲ್ಲಿ ಬಂಡವಾಳವಿಲ್ಲ, ನನ್ನಲ್ಲಿ ಹಣವಿಲ್ಲ ಎಂದು ಯೋಚಿಸಿ ಕೂರುವ ಬದಲು ಇರುವುದರಲ್ಲಿ ಏನಾದರೂ ಸಾಧನೆ ಮಾಡಿ ಆ ಬಡತನದಿಂದ ಹೊರಬರಬೇಕೆಂಬುದು ಈ ಹುಡುಗನ ಕಥೆಯು ಎಲ್ಲರಿಗೂ ಸ್ಫೂರ್ತಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಲೈಕ್ ಅಂಡ್ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.